ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಸಮಾನಾರ್ಥಕ ಪದಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಸಮಾನಾರ್ಥಕ ಪದ ಅದರ ಬಗ್ಗೆ ಸ್ವಲ್ಪ ಶೀರ್ಷಿಕೆ ನೋಡೋಣ. ಭಾಷೆಯಲ್ಲಿ ಒಂದೇ ಅರ್ಥವನ್ನು ಸೂಚಿಸುವ ಹಲವಾರು ಪದಗಳನ್ನು ಕಾಣಬಹುದು. ಸಣ್ಣ ವ್ಯತ್ಯಾಸವನ್ನು ಸೂಚಿಸಲು ಇಂಥ ಪದಗಳು ಸೃಷ್ಟಿಯಾಗಿರಬಹುದು ಅಥವಾ ಪ್ರಾದೇಶಿಕ ವ್ಯತ್ಯಾಸ, ಅನ್ಯ ಭಾಷಾ ಪ್ರಭಾವ ಮೊದಲಾದ ಕಾರಣಗಳಿಂದ ಒಂದೇ ಅರ್ಥವನ್ನು ಸೂಚಿಸುವ ಹಲವು ಪದಗಳು ಒಂದು ಭಾಷೆಯಲ್ಲಿ ಬಳಕೆಯಾಗಬಹುದು. ಭಾಷೆಯ ಶ್ರೀಮಂತಿಕೆಯನ್ನು, ಸೃಜನಶೀಲತೆಯನ್ನು ಅವು ಸಾರುತ್ತವೆ. ಅಂಥ ಹಲವು ಸಮಾನಾರ್ಥಕ ಪದಗಳನ್ನು ಈ ಕೆಳಗೆ ಕೊಟ್ಟಿದೆ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ಅನಿಲ ಅಂದರೆ ಗಾಳಿ. ಅನಿಲ ಇದರ ನಾನಾ ಅರ್ಥಗಳನ್ನು ತಿಳಿದುಕೊಳ್ಳೋಣ. ಗಾಳಿ, ವಾಯು, ಪವನ, ಮಾರುತ. ನಂತರ ಇಳೆ. ಇಳೆ ಅಂದ್ರೇನು? ಭೂಮಿ. ಭೂಮಿಯ ಹಲವಾರು ನಾನಾ ಅರ್ಥಗಳು: ಭೂಮಿ, ಪೃಥ್ವಿ, ಧರಣಿ, ಧರಿತ್ರಿ, ಧರೆ, ಅವನಿ, ವಸುಧೆ, ವಸುಂಧರೆ. ನಂತರ ಈಶ್ವರ: ಶಿವ, ಶಂಕರ, ಗಿರೀಶ, ಗೌರೀಶ, ನೀಲಕಂಠ, ನಂಜುಂಡ, ಶಶಿಮೌಳಿ, ನಾಗಭೂಷಣ, ಶಶಿಧರ, ಚಂದ್ರಶೇಖರ, ವಿರೂಪಾಕ್ಷ. ನಂತರ ಕಣ್ಣು. ಕಣ್ಣು ಅಂದರೆ ನೇತ್ರ. ಕಣ್ಣಿನ ನಾನಾ ಅರ್ಥ: ನೇತ್ರ, ನಯನ, ಅಕ್ಷಿ, ಲೋಚನ, ಚಕ್ಷು. ನಂತರ ಕತ್ತಲೆ. ಕತ್ತಲೆ ಅರ್ಥ ನೋಡಿ: ತಮ, ತಿಮಿರ, ಅಂಧಕಾರ. ಕತ್ತಿ ಅಂದರೆ ಖಡ್ಗ, ಹಸಿ, ಕರವಾಲ. ಕಡಲು: ಸಮುದ್ರ, ಶರಧಿ, ಜಲಧಿ, ಉದಧಿ. ಕಸವರ: ಚಿನ್ನ, ಹೊನ್ನು, ಬಂಗಾರ, ಸುವರ್ಣ, ಕನಕ, ಹೇಮ. ನಂತರ ಕರಿ ಅಂದರೆ ಆನೆ. ಕರಿ ಅಂದರೆ ಆನೆ, ಗಜ, ಹಸ್ತಿ, ಸಲಗ, ದಂತಿ. ಕಾಂತಾರ, ಕಾನನ. ಕಾಂತಾರ ಅಂದರೆ ಕಾಡು. ಕಾನನ, ವನ, ಕಾಡು, ಅರಣ್ಯ. ಕೇತನ ಅಂದರೆ ಧ್ವಜ. ಧ್ವಜ, ಬಾವುಟ, ಗುಡಿ. ಕಿಚ್ಚು ಅಂದರೆ ಬೆಂಕಿ. ಬೆಂಕಿ, ಅಗ್ನಿ, ಉರಿ, ಪಾವಕ. ಗಿರಿ ಅಂದರೆ ಬೆಟ್ಟ, ಅದ್ರಿ, ಪರ್ವತ, ನಗ. ಇಲ್ಲಿ ಚರಣ ಅಂದರೆ ಪಾದ, ಅಡಿ, ಹೆಜ್ಜೆ. ಚಂದ್ರ: ಸೋಮ, ಶಶಿ, ಸುಧಾರಕ, ತುಂಗಧೀರ, ತಿಂಗಳಾಕ್ಷ, ಜೀವನ. ಜೀವನ ಅಂದರೆ ಬದುಕು, ಬಾಳ್ವೆ. ಹೀಗೆ ನಂತರ ತನು ಅಂದರೆ ದೇಹ, ಶರೀರ, ಕಾಯ, ಮೈ. ತರಳ ಅಂದರೆ ಹುಡುಗ, ಬಾಲಕ, ಕಿಶೋರ. ತಲೆ, ಶಿರ, ರುಂಡ, ಶಿರಸ್ಸು. ತಾವರ: ಕಮಲ, ಅಂಬುಜ, ಜಲಜ, ಪದ್ಮ. ದಾರಿ: ಮಾರ್ಗ, ಪಥ, ಹಾದಿ, ರಸ್ತೆ. ದಾಹ: ಬಾಯಾರಿಕೆ, ನೀರಡಿಕೆ. ನಾದ: ಶಬ್ದ, ಧ್ವನಿ, ಸ್ವರ, ರವ, ಸ್ವನ. ನಿಷಾದ: ಬೇಡ, ಶಬರ, ಕಿರಾತ, ಬೇಟೆಗಾರ. ನಕ್ಷತ್ರ: ತಾರೆ, ಉಳು, ಚುಕ್ಕೆ, ತಾರಗೆ. ಪನ್ನಗ: ಹಾವು, ಭುಜಂಗ, ಐ, ಉರಗ, ಸರ್ಪ. ಬಾಣ: ಅಂಬು, ಶರ,
ಕಣೆ, ಸಾಯಕ, ಸರಳು. ಭಾವಿ, ರೂಪ, ವಾಪಿ. ಬುದ್ಧಿ, ಮತಿ, ವಿವೇಕ, ಅರಿವು, ತಿಳಿವು. ಭಟ ಅಂದರೆ ವೀರ, ಶೂರ, ಭ್ರಮರ, ಮಧುರಕ, ಮಧುಕರ, ಸೈನಿಕ, ಯೋಧ. ಸಿಪಾಯಿ, ಮಡದಿ, ಹೆಂಡತಿ, ಪತ್ನಿ, ಸತಿ, ಭಾರ್ಯ, ಕಾಂತೆ. ಮನಸಿಜ, ಮನ್ಮಥ, ಕಾಮ, ಅನಂಗ, ಮದನ. ಮೋಡ, ನೀರದ, ಜಗಳದ, ಮೇಘ. ಮೊರೆ, ಮೊರೆ, ಮುಖ, ದವನ, ಆನನ, ಮೊಗ. ಇಲ್ಲಿವರೆಗೆ ಸಮಾನಾರ್ಥಕ ಪದಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಇದು ತಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಇನ್ನೂ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.